ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದಿದೆ. ಅದೇನಂತಂದರೆ PWC ಮತ್ತು ಪರ್ಫಿಯೋಸ್ ಅನ್ನೋಂಥ ಒಂದು ರಿಪೋರ್ಟ್ ಬಂದಿದೆ. ಇದರಲ್ಲಿ ನಮ್ಮ ಭಾರತೀಯರು ಎಷ್ಟರ ಮಟ್ಟಿಗೆ ಸಾಲ ಮಾಡಿದ್ದಾರೆ, ಆ ಸಾಲಕ್ಕೆ ಎಷ್ಟು EMIಗಳನ್ನು ಕಟ್ತಾ ಇದ್ದಾರೆ ಅನ್ನುವಂಥ ರಿಪೋರ್ಟ್ ಅದು. ಹೌ ಇಂಡಿಯಾ ಸ್ಪೆಂಡ್ಸ್ ಅಂತ PWC ಮತ್ತು ಪರ್ಫಿಯೋಸ್ ಅವರು ಒಂದು ರಿಪೋರ್ಟನ್ನು ತಯಾರು ಮಾಡಿದ್ದಾರೆ. ಈ ರಿಪೋರ್ಟನ್ನು ತಯಾರು ಮಾಡಬೇಕಂದ್ರೆ ಅವರು ಒಟ್ಟು 3 ಮಿಲಿಯನ್ ಅಂದರೆ 30 ಲಕ್ಷ ಜನರನ್ನು ಸರ್ವೆ ಮಾಡಿದರು. ಈ 30 ಲಕ್ಷ ಜನರ ಪೈಕಿ ಅವರು ಸಾಲ ಹೇಗೆ ತಗೊಂಡಿದ್ದಾರೆ ಅಂತಂದರೆ ನಾನ್ ಬ್ಯಾಂಕಿಂಗ್ ಅಂದರೆ ಒಂದು ಪ್ರೈವೇಟ್ ಲೋನ್ಗಳಾಗಿರ್ಬೋದು ಅಥವಾ ಲೋಕಲ್ ಲೆಂಡರ್ಸ್ ಆಗಿರ್ಬೋದು, ಈ ಥರದ ಜನರನ್ನು ಸಾಲ ತಗೊಂಡಿರ್ತಕ್ಕಂಥ 30 ಲಕ್ಷ ಜನರನ್ನು ಸರ್ವೆ ಮಾಡಿದ್ರು. ಇವರು ಮತ್ತೆ ಹಳ್ಳಿಯವ್ರದ್ದು ಈ ಲೋನ್ ಇದರಲ್ಲಿ ಬರೋದಿಲ್ಲ. ಒಂದು ಸಣ್ಣ ಪುಟ್ಟ ನಗರದಿಂದ ಹಿಡಿದು ಬೆಂಗಳೂರು, ಮುಂಬೈ, ನವದೆಹಲಿ ಅಂತ ಮಹಾನಗರಗಳಲ್ಲಿ ಬದುಕಿರ್ತಾರಲ್ಲ ಜನರು, ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂಥವ್ರನ್ನ ಸರ್ವೆ ಮಾಡಿರುವಂಥದ್ದು. ಇವ್ರೇನಂತಂದರೆ 20,000ದಿಂದ 1 ಲಕ್ಷ ಸಂಬಳ ತಗೊಳ್ಳೋವರೆಗಿನ ಜನರ ಲೋನ್ ರಿಪೋರ್ಟ್ ಇದು. 20,000ದಿಂದ 1 ಲಕ್ಷ ರೂಪಾಯಿವರೆಗೂ ಯಾರು ಸಂಬಳ ತಗೊಳ್ತಾ ಇರ್ತಾರೆ ಅವರ ಒಂದು ರಿಪೋರ್ಟ್ ಇದು. ಹೌ ಇಂಡಿಯಾ ಸ್ಪೆಂಡ್ಸ್ ಈ ವರದಿ ಪ್ರಕಾರ ತೀರಾ ಜಾಸ್ತಿ ಸಂಬಳ ತಗೊಳ್ತಾರಲ್ಲ ಅವರು EMI ಅನ್ನು ಪಾವತಿ ಮಾಡೋದ್ರಲ್ಲಿ ಹೆಚ್ಚಿನವರು ಇದ್ದಾರೆ. ಹಾಗೆ ಬೇಸಿಕ್ ಈ ಫ್ರೆಷರ್ಸ್ ಎಲ್ಲ ಜಾಯ್ನ್ ಆಗಿರ್ತಾರಲ್ಲ ಕೆಲಸಕ್ಕೆ, ಅದೇ ಒಂದು ವರ್ಷದಲ್ಲಿ ಒಳಗೆ ಈ ಬೇಸಿಕ್ ಸ್ಯಾಲ್ರಿನ ತಗೊಳ್ತಿರ್ತಾರೆ, ಅವರು ಲೋನ್ ಮಾಡಿದ್ದು ತುಂಬ ಕಡಿಮೆ. ಇನ್ನು ಜಾಸ್ತಿ ಸಂಬಳ ತಗೊಳ್ಳೋರು ತಮ್ಮ ಹೆಚ್ಚಿನ ಖರ್ಚುಗಳಿಗೋಸ್ಕರವಾಗಿ ಅವರು ಜಾಸ್ತಿ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇಸಿಕ್ ಸ್ಯಾಲ್ರಿ ತಗೊಳ್ಳೋರು ಫ್ರೆಷರ್ಸ್ ಯಾರಿರ್ತಾರೆ ಅವರು ತಮ್ಮ ದಿನನಿತ್ಯದ ಅಗತ್ಯತೆಗಳಿಗಾಗಿ ಲೋನ್ ಮಾಡ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಅವರು EMI ಅನ್ನು ಪಾವತಿ ಮಾಡ್ತಾ ಇರ್ತಾರೆ. ಹಾಗೇನೆ ತೀರಾ ಕಡಿಮೆ ಸಂಬಳ ತಗೊಳ್ಳೋರಿರ್ತಾರೆ, ಇವರು ಅಲ್ಲಿ ಪ್ರೈವೇಟ್ ಲೋನ್ ಆ್ಯಪ್ಗಳಾಗಲಿ ಅಥವಾ ಕ್ರೆಡಿಟ್ಗಳಾಗಲಿ ಬ್ಯಾಂಕಿಂಗ್ ವ್ಯವಸ್ಥೆಗೆಲ್ಲ ಹೋಗೋದಿಲ್ಲ. ಇವರು ತಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಕೆಲವು ತಮ್ಮ ಊರುಗಳಲ್ಲಿ ಲೋಕಲ್ ಲೆಂಡರ್ಸ್ ಇರ್ತಾರೆ, ಇವ್ರ ಹತ್ರ ಒಂದು ಸ್ವಲ್ಪ ಕಡಿಮೆ ಬಡ್ಡಿಗೆ ಸಾಲ ತಗೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ವರದಿಯಲ್ಲಿ ದಾಖಲಾಗಿದೆ. ಪ್ರಿಯ ವೀಕ್ಷಕರೇ, ಇನ್ನು ನಾವು ಈ ವರದಿಯಲ್ಲಿ ಲೋನ್ ತಗೊಳ್ಳೋರ ಪೈಕಿ ಅದಕ್ಕೆ EMI ಪಾವತಿ ಮಾಡೋರ ಪೈಕಿ ಒಟ್ಟು 3 ವಿಧಗಳಲ್ಲಿ ನಾವು ನೋಡ್ಬೋದು. ಒಂದು ಕಡ್ಡಾಯ ವೆಚ್ಚ ಅಂತ ಬರುತ್ತೆ, ಎರಡನೇದ್ದು ಅಗತ್ಯತೆಗಳಿಗೋಸ್ಕರವಾಗಿ ವೆಚ್ಚ ಮಾಡೋದು ಬರುತ್ತೆ, ಮೂರನೇದು ಬಂದ್ಬಿಟ್ಟು ಹೆಚ್ಚಿನ ವೆಚ್ಚ ಅಂತ ಬರುತ್ತೆ. ಈ ಕಡ್ಡಾಯ ವೆಚ್ಚವನ್ನು ಮಾಡೋರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 39% ಇದೆ. ಹಾಗೇನೆ ಅಗತ್ಯತೆಗಳಿಗೋಸ್ಕರ ದುಡ್ಡನ್ನು ಖರ್ಚು ಮಾಡೋರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 32% ಇದೆ. ಅದೇ ರೀತಿ ಹೆಚ್ಚಿನ ದುಡ್ಡು ಖರ್ಚು ಮಾಡೋರ ಸಂಖ್ಯೆ 29% ಇದೆ. ಅಂದ್ರೆ ಕಡ್ಡಾಯ ಖರ್ಚು ಏನಂತಂದ್ರೆ ಸಾಲ ಮರುಪಾವತಿ ಮತ್ತು EMI ಅನ್ನ ಮರುಪಾವತಿ ಮಾಡಬೇಕಾಗಿರ್ತದೆ. ಇಂಥವ್ರ ಸಂಖ್ಯೆ 39% ಇದೆ. ನಮ್ಮದು ಈ 30 ಲಕ್ಷ ಜನರ ಪೈಕಿ ಇದೊಂದು ಸರಾಸರಿ, ನಾನು ಇಲ್ಲಿ 39% ಅಂತ ಎಕ್ಸಾಕ್ಟ್ ಅಂತಲ್ಲ, ಏನು 30 ಲಕ್ಷ ಜನರನ್ನ ಸರ್ವೆ ಮಾಡಿದ್ದಾರೆ ಅದರ ಪೈಕಿ ಸರಾಸರಿ 39% ಜನರು ತಮ್ಮ ಸ್ಯಾಲ್ರಿಯಲ್ಲಿ ಬರ್ತಕ್ಕಂಥ ದುಡ್ಡನ್ನು EMIಗೋಸ್ಕರ ಪಾವತಿ ಮಾಡ್ತಾರೆ. ಅದೇ ರೀತಿ ಅಗತ್ಯತೆಗಳಿಗೋಸ್ಕರ ಅಂದರೆ ದಿನನಿತ್ಯದ ಒಂದು ನಮ್ಮ ಅಗತ್ಯತೆಗಳಿರ್ತವೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ನಾವು ದಿನ ಓಡಾಡೋ ಗಾಡಿ ಪೆಟ್ರೋಲು, ಡೀಸೆಲ್ಲು, ಅದೇ ರೀತಿ ಮನೆಗೆ ದಿನಸಿ ಸಾಮಾನು, ಇದಕ್ಕೋಸ್ಕರ 32% ಖರ್ಚು ಮಾಡ್ತಾರೆ. ಇನ್ನು ಹೆಚ್ಚಿನ ಖರ್ಚು ಅಂತ ಬರುತ್ತೆ ಮೂರನೇ ವಿಧ, ಅದಕ್ಕೆ 29% ಖರ್ಚು ಮಾಡ್ತಾರೆ. ಈ ಹೆಚ್ಚಿನ ಖರ್ಚು ಅಂತಂದ್ರೆ 28% ಖರ್ಚು ಮಾಡೋದು ಏನಂತಂದ್ರೆ ಔಟಿಂಗ್ ಅಂತ ಹೋಗ್ತಾರೆ, ನೈಟ್ ಔಟ್ ಅಂತ ಹೋಗ್ತಾರೆ, ಇನ್ನು ಪಾರ್ಟೀಸ್ಗಂತ ಹೋಗ್ತಾರೆ, ಇನ್ನು ತಮ್ಮ ಮನರಂಜನೆಗೋಸ್ಕರ, ಎಂಜಾಯ್ಮೆಂಟ್ಗಳಿಗೋಸ್ಕರ ಖರ್ಚು ಮಾಡುವಂತಹ ದುಡ್ಡು 29%, ತಮ್ಮ ಸ್ಯಾಲ್ರಿಯ 29% ದುಡ್ಡನ್ನು ಕೇವಲ ಮನರಂಜನೆಗೋಸ್ಕರ, ಎಂಜಾಯ್ಮೆಂಟ್ಗೋಸ್ಕರ ಖರ್ಚು ಮಾಡ್ತಾರೆ ಅಂತ ಈ ವರದಿಯಲ್ಲಿ ದಾಖಲಾಗಿದೆ. ಇನ್ನು ರಿಪೋರ್ಟ್ನಲ್ಲಿ ಇರೋದೇನಂತಂದ್ರೆ ಹೆಚ್ಚಿನ ಸಂಬಳವನ್ನು ಯಾರು ತಗೊಳ್ತಾರೆ, 20,000ದಿಂದ 1 ಲಕ್ಷ ರೂಪಾಯಿವರೆಗಿನ ಜನರೇನಿದ್ದಾರೆ ಸಂಬಳ ತಗೊಳ್ಳೋರು, ಇದರ ಹೆಚ್ಚಿನ ಸಂಬಳವನ್ನು ತಗೊಳ್ಳೋರು ತಿಂಗಳಿಗೆ 3,207 ರೂಪಾಯಿಯನ್ನ ಕೇವಲ ತಮ್ಮ ಶೋಕಿಗೋಸ್ಕರ ಖರ್ಚು ಮಾಡ್ತಾರೆ. ಅದೇ ರೀತಿ ತೀರಾ ಕಡಿಮೆ ಸಂಬಳ ತಗೊಳ್ಳೋರು ಒಂದು ತಿಂಗಳಿಗೆ 958 ರೂಪಾಯಿಯನ್ನ ತಮ್ಮ ಶೋಕಿಗೋಸ್ಕರ ಖರ್ಚು ಮಾಡ್ತಾರೆ. ಇಲ್ಲಿ ಇದನ್ನು ಯಾವ ರೀತಿ ನೋಡಲಾಗುತ್ತೆ ಅಂತಂದ್ರೆ, ತಾವು ತಗೊಳ್ಳೋ ಸಂಬಳದ ಆಧಾರದ ಮೇಲೆ ಹೆಚ್ಚಿನ ಸಂಬಳ ತಗೊಳ್ಳೋರು ಶೋಕಿಗೋಸ್ಕರನೇ, ಒಂದೇನೋ ಎಂಜಾಯ್ಮೆಂಟ್ ಇರುತ್ತೆ, ಔಟ್ ಹೋಗ್ಬೇಕಾಗಿರುತ್ತೆ, ಪಾರ್ಟೀಸ್ಗೆ ಹೋಗ್ಬೇಕಾಗಿರುತ್ತೆ, ಇದಕ್ಕೋಸ್ಕರ ಖರ್ಚು ಮಾಡ್ತಾರೆ. ಅದೇ ರೀತಿ ಕಡಿಮೆ ಸಂಬಳ ತಗೊಳ್ಳೋರು ಏನಕ್ಕಾಗಿ ಸಾಲ ಮಾಡ್ತಾರೆ ಅಂತಂದ್ರೆ, ತಾವು ಮೊದಲೊಂದು ಸಾಲ ಮಾಡಿರ್ತಾರೆ, ಅದನ್ನು ತೀರಿಸ್ಕೊಳ್ಳೋಕ್ಕೋ ಅಥವಾ ಮನೆ ಕೆಲಸಕ್ಕೋ ಅಥವಾ ತಮ್ಮ ಅಗತ್ಯತೆಗಳೇನಿರ್ತವೆ ಅದನ್ನೆಲ್ಲ ತೀರಿಸ್ಕೊಳ್ಬೇಕಲ್ಲ ಅನ್ನೋ ಕಾರಣಕ್ಕೆ ಸಾಲ ಮಾಡ್ತಾರೆ. ಅದಕ್ಕೋಸ್ಕರ EMIಗಳನ್ನು ಪಾವತಿ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ಈ CWS ಮತ್ತು ಪರ್ಫಿಯೋಸ್ ಕೊಟ್ಟಿರೋ ವರದಿಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ವೈದ್ಯಕೀಯ ಖರ್ಚುಗಳಿಗೋಸ್ಕರ 2ನೇ ಹಂತದ ಮಹಾನಗರಗಳಲ್ಲಿ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಲಾಗ್ತಿದೆ. 2ನೇ ಹಂತದ ಮಹಾನಗರ ಅಂತಂದ್ರೆ, ಈಗ ಮೊದಲನೇ ಅಂತಂದ್ರೆ ಬೃಹತ್ ಮಹಾನಗರಗಳು ಬರ್ತವೆ, ಅದರಲ್ಲಿ ಬೆಂಗಳೂರು, ದೆಹಲಿ ಅಥವಾ ಮುಂಬೈ, ಈ ರೀತಿಯ ನಾವು ಬೃಹತ್ ನಗರಗಳನ್ನು ನೋಡ್ಬೋದು. 2ನೇ ಅಂತ ಬಂದಾಗ ನಮ್ದು ಡಿಸ್ಟಿಕ್ ಲೆವೆಲ್ಗಳಿದಾವಲ್ಲ, ಬೆಂಗಳೂರು, ಮಂಗಳೂರು, ಕಲಬುರಗಿ, ಬೀದರ್, ಇಂಥ ಡಿಸ್ಟಿಕ್ ಲೆವೆಲ್ಗಳಲ್ಲಿ ಜಾಸ್ತಿ ದುಡ್ಡು
ವೈದ್ಯಕೀಯ ಖರ್ಚುಗಳಿಗಾಗಿ ಖರ್ಚಾಗ್ತಿದೆ. ಅಂದರೆ ಬೆಂಗಳೂರಿಗೆ ಹೋಲಿಸಿದ್ರೆ ಬೇರೆ ನಮ್ಮ ಡಿಸ್ಟಿಕ್ಗಳಿದ್ದಾವಲ್ಲ ಅಲ್ಲಿ 20% ಹೆಚ್ಚಿನ ದುಡ್ಡು ಜನರು ವೈದ್ಯಕೀಯ ಖರ್ಚುಗಳಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಇತ್ತೀಚಿನ ಕೆಲ ದಿನಗಳಲ್ಲಿ ಸಾಲ ಮಾಡುವವರ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಕ್ರೆಡಿಟ್ ಕಾರ್ಡ್ಗಳಲ್ಲಿ ತಗೊಳ್ತಾ ಇದ್ದಾರೆ, ಪ್ರೈವೇಟ್ ಆ್ಯಪ್ಗಳಲ್ಲಿ ತಗೊಳ್ತಾ ಇದ್ದಾರೆ, ನಾನ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೂ ತಗೊಳ್ತಾ ಇದ್ದಾರೆ. ಇನ್ನೊಂದು ಪೀರ್ ಟು ಪೀರ್ ಲೋನ್ ಅಂತಲೂ ಬರುತ್ತೆ. ಇದು ಒಂದು ಸಾಲವನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಕಡೆ ಸಾಲ ಮಾಡೋದು, ಇದನ್ನು ಪೀರ್ ಟು ಪೀರ್ ಲೋನ್ ಅಂತ ತಗೊಳ್ತಾ ಇದ್ದಾರೆ. ಹೀಗೆ ಸಾಲ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೋಡಿ, ಕಳೆದ 6 ವರ್ಷಗಳಲ್ಲಿ ನಮ್ಮದು ಸಂಬಳ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಬಂದಿದೆ. ಏನು ನಾವು 6 ವರ್ಷದಿಂದ 5-6 ವರ್ಷದಿಂದ ಏನು ಸಂಬಳ ತಗೊಳ್ತಾ ಇದ್ದೀವಿ ಅಷ್ಟಕ್ಕೆ ನಾವು ಇವತ್ತು ಸೀಮಿತ ಆಗಿಲ್ಲ. ನಾವು 6 ವರ್ಷಗಳಿಂದ ನಮ್ದು ಇಲ್ಲಿ ತನಕ ಸಂಬಳ ಎಷ್ಟಂದ್ರೆ 9.1% ಜಾಸ್ತಿ ಆಗ್ತಾ ಬರ್ತಿದೆ. ನಾವು ಸಂಬಳ ತಗೊಳ್ಳೋದ್ರಲ್ಲೂ ಜಾಸ್ತಿ ಆಗಿದ್ದೀವಿ. ಆದರೆ ಲೋನ್ ಮಾಡೋದು ಇದಕ್ಕಿಂತ ಜಾಸ್ತಿ ಆಗಿದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಸರಾಸರಿ 13.7%, ಹತ್ತತ್ರ 14%ನಷ್ಟು ನಾವು ಸಾಲ ಪರಿಮಿತಿ ಜಾಸ್ತಿ ಆಗ್ತಾ ಬರ್ತಿದೆ. ಒಟ್ಟಾರೆಯಾಗಿ ಈ ವರದಿ ಹೇಳೋದೇನಂತಂದ್ರೆ, ನಾವು ಕಳೆದ 5-6 ವರ್ಷಗಳಲ್ಲಿ ನಾವು ಮಾಡ್ತಕ್ಕಂಥ ಸಾಲ ನಮ್ಮ ತಲಾದಾಯಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಎಷ್ಟು ಸಂಬಳ ತಗೊಳ್ತಾ ಇದ್ವಿ ಅದು ಕೂಡ ಜಾಸ್ತಿ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಜಾಸ್ತಿ ಒಂದು 2 ಪಟ್ಟು ಅಂತಲೇ ಹೇಳ್ಬೋದು. 9%ವರೆಗೂ ನಾವು ನಮ್ಮ ಸಂಬಳ ಜಾಸ್ತಿ ಆಗಿದ್ರೆ 14%, ಹತ್ತತ್ರ 14%ವರೆಗೂ ನಮ್ಮ ಲೋನು ಮತ್ತು ಅದಕ್ಕೆ ನಾವು ಕಟ್ತಕ್ಕಂಥ EMI ಜಾಸ್ತಿ ಆಗ್ತಾ ಬರ್ತಿದೆ. ಅಂದರೆ ಇಲ್ಲಿ ತುಂಬ ಜನರ ರಕ್ತ ಇರ್ತಾ ಇರೋದು ಏನಂತಂದರೆ ಒಂದು ಕ್ರೆಡಿಟ್ ಕಾರ್ಡ್ಗಳು ಮತ್ತು ಪ್ರೈವೇಟ್ ಲೋನ್ ಆ್ಯಪ್ಗಳು. ಇದರಲ್ಲಿ ಏನಾಗ್ತಿದೆ ಅಂದರೆ ಒಂದು ಕಡೆ ನಾವು ಸಾಲ ಮಾಡಿರ್ತೀವಿ ಅಂದರೆ ಅದನ್ನು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಕಡೆ ಸಾಲ ಮಾಡಿರ್ತೀವಿ. ಈ ರೀತಿಯಾಗಿ ಜನರು ತಲಾದಾಯ ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಕುಸಿತಾ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ಸಾಲ ಮತ್ತು ಅದಕ್ಕೆ ನಾವು ಕಟ್ತಕ್ಕಂಥ EMI ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.